ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಭಾರತಕ್ಕೆ ಒಂದು ಆಘಾತಕಾರಿ ಸುದ್ದಿ. ಅದೇನಂತ ಹೇಳಿದ್ರೆ ವಿನೇಶ್ ಫೋಗಾಟ್, ಭಾರತೀಯ ಮಹಿಳಾ ಕುಸ್ತಿಪಟು, ಅದು ಕೂಡ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ಗೆ ಕಾಂಪೀಟ್ ಮಾಡಿದ್ದಂತಹ ವಿನೇಶ್ ಫೋಗಾಟ್ ಈಗ ಫೈನಲ್ಸ್ನಿಂದ ಅನರ್ಹರಾಗಿದ್ದಾರೆ. ಇದಕ್ಕೆ ಕಾರಣ 50 kg ವಿಭಾಗದಲ್ಲಿ ಅವರು ರೆಸ್ಲಿಂಗ್ ಆಡ್ತಾ ಇದ್ದಿದ್ದು. ಆದರೆ ಇವತ್ತು ಫೈನಲ್ಸ್ ಇತ್ತು. ಆದರೆ ಫೈನಲ್ಸ್ಗೂ ಮುಂಚೆ ಅವರ ತೂಕವನ್ನು ಹಾಕಿ ನೋಡಿದಾಗ 50 kgಗಿಂತ ಜಾಸ್ತಿ ತೂಕ ಬಂದಿದೆ. ಸೊ ಹಾಗಾಗಿ ಅವರನ್ನು ಒಲಿಂಪಿಕ್ಸ್ನಿಂದ ಈಗ ಅನರ್ಹರನ್ನಾಗಿ ಮಾಡಲಾಗಿದೆ. ಅಂದರೆ ಫೈನಲ್ಸ್ ಈಗ ಅವರು ಆಡೋದಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಇದೊಂದು ರೀತಿ ಬರಸಿಡಿಲಿನ ಸುದ್ದಿ ಭಾರತೀಯ ಅಭಿಮಾನಿಗಳಿಗೆ. ಯಾಕಂದರೆ ವಿನೇಶ್ ಫೋಗಾಟ್ ಇದೇ ಮೊದಲ ಬಾರಿಗೆ ಒಬ್ಬ ಭಾರತೀಯ ಮಹಿಳಾ ಕುಸ್ತಿಪಟು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕಕ್ಕೆ ಲಗ್ಗೆ ಇಟ್ಟಿದ್ದು. ಚಿನ್ನದ ಪದಕಕ್ಕೆ ಫೈನಲ್ಸ್ನಲ್ಲಿ ಆಡ್ತಾರೆ, ಚಿನ್ನದ ಪದಕ ಸಿಗುತ್ತೆ ಅಂಥೇಳಿ ನಾವೆಲ್ಲರೂ ಕೂಡ ಆಶಯವನ್ನು ಇಟ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ ವಿನೇಶ್ ಫೋಗಾಟ್ ಈಗ ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಫೈನಲ್ಸ್ನಲ್ಲಿ ಅವರು ಆಡೋ ಹಾಗಿಲ್ಲ, ಅಂದರೆ ಗೋಲ್ಡ್ ಮೆಡಲ್ಗಂತೂ ಅವರು ಕಾಂಪೀಟ್ ಮಾಡೋ ಹಾಗಿಲ್ಲ. ಅಟ್ಲೀಸ್ಟ್ ಸಿಲ್ವರ್ ಮೆಡಲ್ ಸಿಗುತ್ತಾ ಅಂತ ಕೇಳಿದ್ರೆ ಸಿಲ್ವರ್ ಮೆಡಲ್ಗೂ ಕೂಡ ಅವರು ಆಡೋ ಹಾಗಿಲ್ಲ. ಕೊನೆಗೆ ಬ್ರಾನ್ಸ್ ಮೆಡಲ್ಗೂ ಕೂಡ ಆಡೋ ಹಾಗಿಲ್ಲ. ಸೊ ಅವರು ಟೂರ್ನಿಯಿಂದಲೇ ಈಗ ಅನರ್ಹರಾಗಿ ಹೊರಬಿದ್ದಿದ್ದಾರೆ. ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ, ಇನ್ಫ್ಯಾಕ್ಟ್ ಈ ಹಿಂದೆ ಆಡಿದಂಥ ಒಂದು ಪಂದ್ಯ, ಸೊ ಬಹುಶಃ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು, ನಿನ್ನೆ ತಾನೇ ಆಡಿದಂಥ ಒಂದು ಮ್ಯಾಚ್, ಅವಾಗ 50 kg ವಿಭಾಗದಲ್ಲೇ ಅವ್ರು ಆಡಿದ್ದು. ಆಗ ಅವರ ವೆಯ್ಟ್ ಜಾಸ್ತಿ ಇರಲಿಲ್ವಾ? ಒಂದೇ ದಿನಕ್ಕೆ ಅವ್ರ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂಥೇಳಿ. ಯಾಕಂದರೆ ನಿನ್ನೆ ನಡೆದಂಥ ಒಂದಷ್ಟು ಪಂದ್ಯಗಳಲ್ಲಿ ಮೊದಲು ಅವರು ಜಪಾನ್ನ ಯುಇ ಸುಸಾಕಿ ವಿರುದ್ಧ ಏನು ಗೆಲುವನ್ನು ದಾಖಲಿಸಿದ್ರು. ಸೊ ಆ ಟೈಮ್ನಲ್ಲಿ ವರ್ಲ್ಡ್ ಚಾಂಪಿಯನ್ ಯುಇ ಸುಸಾಕಿ, ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ವರ್ಲ್ಡ್ ಚಾಂಪಿಯನ್ ಆಗಿದ್ದಂಥ ಯುಇ ಸುಸಾಕಿ ಅವರು 82 ಪಂದ್ಯಗಳನ್ನು ಸತತವಾಗಿ ಗೆದ್ಕೊಂಡು ಬಂದಿರುವಂಥ ಜಪಾನ್ನ ಯುಇ ಸುಸಾಕಿ ಅವರನ್ನು ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ರು ವಿನೇಶ್ ಫೋಗಾಟ್. ಸೊ ಎಲ್ಲರೂ ಕೂಡ ಅನ್ಕೊಂಡಿದ್ರು ಬಹುಶಃ ಕ್ವಾರ್ಟರ್ ಫೈನಲ್ನಲ್ಲೂ ಕೂಡ ಗೆದ್ದು ಪದಕ ಗ್ಯಾರಂಟಿ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಕ್ವಾರ್ಟರ್ ಫೈನಲ್ನಲ್ಲೂ ಕೂಡ ಆಡಿದಂತಹ ನಮ್ಮ ವಿನೇಶ್ ಫೋಗಾಟ್ ಯುಕ್ರೇನ್ನ ಲಿವಾಚ್ ಅವರ ವಿರುದ್ಧ ಅದ್ಭುತವಾದಂಥ ಒಂದು ಪಂದ್ಯವನ್ನು ಆಡಿದ್ರು. ಸೊ ಆಕೆಯನ್ನು ಕೂಡ ಸೋಲಿಸಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆಯನ್ನು ಇಟ್ಟಿದ್ರು. ಸೆಮಿಫೈನಲ್ನಲ್ಲಿ ಕ್ಯೂಬಾ ವಿರುದ್ಧ ಲೋಪೆಜ್ ಅವರ ವಿರುದ್ಧ ಆಡ್ತಾ ಇದ್ದಂಥ ನಮ್ಮ ವಿನೇಶ್ ಫೋಗಾಟ್ ಸೆಮಿಫೈನಲ್ನಲ್ಲೂ ಕೂಡ ಅದ್ಭುತವಾದಂಥ ಒಂದು ಪ್ರದರ್ಶನವನ್ನು ನೀಡಿ ಫೈನಲ್ಗೆ ಲಗ್ಗೆ ಇಟ್ಟರು. ಇನ್ಫ್ಯಾಕ್ಟ್ ನಿನ್ನೆನೇ ಏನಾದರೂ ಫೈನಲ್ಸ್ ಕೂಡ ನಡೆದಿದ್ದರೆ ಬಹುಶಃ ಒಂದು ಪದಕ ಗ್ಯಾರಂಟಿ ಆಗಿರ್ತಿತ್ತು. ಬಟ್ ಇವತ್ತು ಅವರಿಗೆ ಫೈನಲ್ಸ್ ಮ್ಯಾಚ್ ಇದ್ದಿದ್ದು. ಸೊ ಇನ್ಫ್ಯಾಕ್ಟ್ ಇವತ್ತು USA ಸಾರಾ ಆನ್ ವಿರುದ್ಧ ಅವರು ಪಂದ್ಯವನ್ನು ಆಡಬೇಕಾಗಿತ್ತು. ಸೊ ಫೈನಲ್ ಪಂದ್ಯಕ್ಕೂ ಮುಂಚೆ ಅವರ ತೂಕವನ್ನು ಹಾಕಿ ನೋಡಿದಾಗ 50 kgಗಿಂತ ಜಾಸ್ತಿ, ಬಹುಶಃ 100-150 ಗ್ರಾಮ್ ಮಾತ್ರ ಜಾಸ್ತಿ ಇದ್ದಿದ್ದರಿಂದಾಗಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗಿದೆ. ಯೂಶುವಲಿ ಯಾವ ರೀತಿಯಾಗಿ ಪ್ರೋಸೆಸ್ ನಡೆಯುತ್ತೆ ಅಂತ ಹೇಳಿದ್ರೆ, ಪ್ರತಿ ಒಂದು ಪಂದ್ಯ ಆರಂಭಕ್ಕೂ ಮುಂಚೆ ಮೊದಲ ಅಂದರೆ ಮಾರ್ನಿಂಗ್ ಸೆಷನ್ನಲ್ಲಿ ವೆಯ್ಟನ್ನು ತೂಕ ಮಾಡಲಾಗುತ್ತೆ. ಅಂದರೆ ನಿನ್ನೆ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಸ್ ಎಲ್ಲ ನಡೆಯುವಾಗ ಬೆಳಿಗ್ಗೆ ಅವರಿಗೆ ತೂಕ ಹಾಕಿದ್ರು. ಆಗ 50 kg ಒಳಗಡೆನೇ ಅವರ ತೂಕ ಬಂದಿತ್ತು. ಬಟ್ ಅದಾದ ನಂತರ ಒಂದು ದಿನದಲ್ಲಿ ಹೇಗೆ ತೂಕ ಜಾಸ್ತಿ ಆಗೋದಕ್ಕೆ ಸಾಧ್ಯ? ಇನ್ಫ್ಯಾಕ್ಟ್ ಒಂದು ಗ್ಲಾಸ್ ನೀರು ಕುಡೀರಿ ಅಥವಾ ಏನಾದರೂ ಒಂದು ಆಹಾರ ಸೇವಿಸಿದ್ರು ಕೂಡ ನಮ್ಮ ವೆಯ್ಟ್ ಜಾಸ್ತಿ ಆಗೇ ಆಗುತ್ತೆ. ಹಾಗಾದರೆ ನಿನ್ನೆ ರಾತ್ರಿ ಇದ್ರ ಬಗ್ಗೆ ಗೊತ್ತಾಗಿರಲಿಲ್ವಾ? ಇವತ್ತು ತೂಕ ಹಾಕ್ತಾರೆ ಫೈನಲ್ಸ್ ಪಂದ್ಯಕ್ಕಿಂತ ಮುಂಚೆ. ಇನ್ಫ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅರ್ಧ ಗಂಟೆಯ ಅವಧಿಯಲ್ಲಿ 3 ಬಾರಿ ಅವರ ತೂಕವನ್ನು ಹಾಕಲಾಗುತ್ತೆ. 3 ಬಾರಿಯಲ್ಲಿ 1 ಬಾರಿ ಅಟ್ಲೀಸ್ಟ್ 50 kgಗಿಂತ ಕಮ್ಮಿ ತೂಕ ಬಂದರೆ ಅವರನ್ನು ಕ್ವಾಲಿಫೈ ಮಾಡ್ತಾರೆ, ಫೈನಲ್ಸ್ ಪಂದ್ಯವನ್ನು ಅವರು ಆಡ್ಬೋದಾಗುತ್ತೆ. ಆದರೆ 3 ಬಾರಿಯೂ ಕೂಡ 50ಕ್ಕಿಂತ ಜಾಸ್ತಿ ತೂಕ ಬಂದಿದ್ದರಿಂದಾಗಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಯಿತು. ಸೊ ಹಾಗಾಗಿ ನಿನ್ನೆ ರಾತ್ರಿಯೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಅವರ ಜೊತೆ ಇದ್ದಂಥ ಅವ್ರ ಕೋಚು ಅಥವಾ ಮ್ಯಾನೇಜರ್ ಎಲ್ಲರೂ ಕೂಡ ತೂಕ ಕಮ್ಮಿ ಮಾಡೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಿಲ್ಲ. ಸೊ ಅವರು ತೂಕ ಜಾಸ್ತಿ ಇದ್ದಿದ್ದರಿಂದಾಗಿ ಅವರನ್ನು ಅನರ್ಹರನ್ನಾಗಿ ಮಾಡಲಾಗಿದೆ. ಬಹುಶಃ ಸಾಕಷ್ಟು ಜನ ಮಾತಾಡ್ತಿರ್ಬೋದು, ಯಾಕೆ ನಿನ್ನೆ ರಾತ್ರಿ ಊಟ ಬಿಟ್ಟಿರ್ಬೋದಿತ್ತು, ಇವತ್ತು ಬೆಳಿಗ್ಗೆ ತಿಂಡಿ ಬಿಟ್ಟಿರ್ಬೋದಿತ್ತು, ಅಥವಾ ಹೇರ್ ಕಟ್ ಮಾಡಿಸ್ಬೋದಿತ್ತು, ಇಂಥ ಸಾಕಷ್ಟು ಕಾರಣಗಳನ್ನು ಕೊಡ್ತಾ ಇರ್ಬೋದು. ಬಟ್ ಅದೆಲ್ಲವನ್ನೂ ಕೂಡ ಪಾಸಿಬಿಲಿಟೀಸನ್ನು ಈ ಮುಂಚೆನೂ ಕೂಡ ಅವ್ರು ಮಾಡಿದ್ದಾರೆ. ವಿನೇಶ್ ಫೋಗಾಟ್ ಈ ಮುಂಚೆ ಜಾಸ್ತಿ ಲಾಂಗ್ ಹೇರ್ ಇತ್ತು, ಅದನ್ನು ಕೂಡ ಅವರು ಕಟ್ ಮಾಡಿಸಿದ್ರು, ಶಾರ್ಟ್ ಹೇರ್ ಮಾಡ್ಕೊಂಡಿದ್ರು. ಬಟ್ ಇದಾಗಿಯೂ ಕೂಡ ಅವರ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದಾಗಿ ವೆರಿ ಅನ್ಫಾರ್ಚುನೇಟ್ ಈಗ ವಿನೇಶ್ ಫೋಗಾಟ್ ಹೊರಬಿದ್ದಿದ್ದಾರೆ. ಸೊ ಹಾಗಾದರೆ ಈಗ ವಿನೇಶ್ ಫೋಗಾಟ್ ಪ್ಯಾರಿಸ್ ಒಲಿಂಪಿಕ್ಸ್ 2024ನ ಫೈನಲ್ಸ್ನಿಂದ ಹೊರಬಿದ್ದಿದ್ದಾರೆ. ನಿಜಕ್ಕೂ ಕೂಡ ದುರದೃಷ್ಟದ ವಿಚಾರ. ಸೊ ಹಾಗಾದರೆ ಈಗ ಪದಕಗಳ ಹಂಚಿಕೆ ಹೇಗಾಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಇದೆ. ಸೊ ಈಗ ನಮಗೆ ಸಿಕ್ಕಿರುವಂಥ ಒಂದು ಅಪ್ಡೇಟ್ಸ್ ಪ್ರಕಾರ ಸೆಮಿಫೈನಲ್ನಲ್ಲಿ ಕ್ಯೂಬಾದ ರೆಸ್ಲರ್ ವಿನೇಶ್ ಫೋಗಾಟ್ ವಿರುದ್ಧ ಏನು ಸೋತಿದ್ರಲ್ಲ, ಗುಜ್ಮಾನ್ ಲೋಪೆಜ್, ಸೊ ಆಕೆಯನ್ನು ಈಗ ಫೈನಲ್ಸ್ಗೆ ಕಳಿಸಲಾಗುತ್ತೆ. ಅಂದರೆ ಫೈನಲ್ ಪಂದ್ಯ USA ಮತ್ತು ಕ್ಯೂಬಾ ನಡುವೆ ನಡೆಯುತ್ತೆ. ಸಾರಾ ಆನ್ ಮತ್ತು ಗುಜ್ಮಾನ್ ಲೋಪೆಜ್ ನಡುವೆ ನಡೆಯಲಿರುವಂಥ ಫೈನಲ್ಸ್. ಇದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಚಿನ್ನದ ಪದಕ ಸಿಗುತ್ತೆ, ಯಾರು ಸೋಲ್ತಾರೋ ಅವರಿಗೆ ಸಿಲ್ವರ್ ಮೆಡಲ್. ಅಂದರೆ ಅದೃಷ್ಟ ನೋಡಿ, ಈಗ ಕ್ಯೂಬಾದ ರೆಸ್ಲರ್ ವಿನೇಶ್ ಫೋಗಾಟ್ ಮೇಲೆ ಸೆಮಿಫೈನಲ್ನಲ್ಲಿ ಸೋತ್ರೂ ಕೂಡ ಫೈನಲ್ಗೆ ಬರುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಇದು ನಿಜಕ್ಕೂ ಕೂಡ ಆಕೆಯ ಒಂದು ಅದೃಷ್ಟ. ದುರದೃಷ್ಟ ಅಂತ ಹೇಳಿದ್ರೆ ವಿನೇಶ್ ಫೋಗಾಟ್ 50 kg ವಿಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿದ್ದರಿಂದಾಗಿ ಅವರ ವೆಯ್ಟ್
ಅನರ್ಹರಾಗಬೇಕಾಗಿತ್ತು. ಸೊ ಹಾಗಾಗಿ ಈಗ ಎಲ್ರಿಗೂ ಕೂಡ ಬೇಸರ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ಸ್ವತಃ ವಿನೇಶ್ ಫೋಗಾಟ್ ಕೂಡ ಸಾಕಷ್ಟು ಬೇಸರದಲ್ಲಿದ್ದಾರೆ. ಡಿಹೈಡ್ರೇಷನ್ ಆಗಿ ಈಗ ಸದ್ಯಕ್ಕೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇತ್ತ ಸಾಕಷ್ಟು ಜನ ಇದ್ರ ಬಗ್ಗೆ ತಮ್ಮ ಕಮೆಂಟ್ಸನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಕೂಡ ಈಗ ಬೆಂಬಲಕ್ಕೆ ನಿಂತಿದ್ದಾರೆ ವಿನೇಶ್ ಫೋಗಾಟ್ ಅವರಿಗೆ. ನಿಜಕ್ಕೂ ಕೂಡ ಇದೊಂದು ದುರದೃಷ್ಟಕರ. ಜೊತೆಗೆ ಈಗ ಒಲಿಂಪಿಕ್ ಅಸೋಸಿಯೇಷನ್ನ ರೂಲ್ಸನ್ನು ಇಷ್ಟೊಂದು ಸ್ಟ್ರಿಂಜೆಂಟ್ ಮಾಡೋ ಬದಲು ಸ್ವಲ್ಪ ಇದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇವೆ. ರಾಹುಲ್ ಗಾಂಧಿ ಕೂಡ ಇದೊಂದು ವಿಷಾದಕರ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಇಲ್ಲಿ ಎಲ್ಲೋ ಒಂದು ಕಡೆ ಬಹುಶಃ ಷಡ್ಯಂತ್ರ ನಡೆದಿರಬಹುದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇವೆ. ಅಖಿಲೇಶ್ ಯಾದವ್ ಇದನ್ನು ಆಗ್ರಹ ಮಾಡ್ತಾ ಇದ್ದಾರೆ, ಸುರ್ಜೇವಾಲಾ ಕೂಡ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಸದ್ಯಕ್ಕಂತೂ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಸಿಗುತ್ತೆ ರೆಸ್ಲಿಂಗ್ನಲ್ಲಿ ಅಂತ ಹೇಳಿ ಕನಸನ್ನು ಕಂಡಿದ್ದಂತಹ ಕೋಟ್ಯಾಂತರ ಅಭಿಮಾನಿಗಳ ಒಂದು ಆಸೆ ನುಚ್ಚುನೂರಾಗಿದೆ. ಸೊ ಈಗ ವಿನೇಶ್ ಫೋಗಾಟ್ ಅವರು ಈ ಟೂರ್ನಮೆಂಟ್ನಿಂದಲೇ ಹೊರಬಿದ್ದಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಬರೆದು ತಿಳಿಸಿ ಕಮೆಂಟ್ ಮಾಡ್ಬೋದು.